ಆತ್ಮೀಯ ಎಚ್ ನ್ಯೂಸ್ 16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಯೋಧಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಇವತ್ತು ನಮ್ಮ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ 50ರಲ್ಲಿ ಒಂದು ನಾಲಾವನ್ನ ಮಾಡಾಕ ಕಾರ್ಯಕ್ರಮವನ್ನು ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಯಾವುದೇ ಒಂದು ಹಿಂದಿನ ಒಂದು ನಕಾಶೆ ಒಳಗೆ ಆ ಒಂದು ನಾಲಾದ್ದು ಇದಿಲ್ಲ, ಏನು ಮಾರ್ಕೇಶನ್ ಇಲ್ಲ. ಅಲ್ಲಿ ಮಾರ್ಕೇಶನ್ ಇಲ್ಲದೆ ಇರುವಂತಲ್ಲಿ ಜನ ಬಂದು ವಾಸ ಮಾಡುವಂಥ ಜಾಗದೊಳಗೆ ಇಮಿಡಿಯೇಟ್ ಆಗಿ ಇವರು ನಾಲಾನ ತೆಗ್ಯಾಕತ್ತಿದ್ರಿಂದ ಅಲ್ಲಿರುವಂಥ ಜನರ ಮನಿ ಕೆಡವಿ ಇವ್ರು ನಾಲಾ ಮಾಡಕತ್ತಾರ. ಅಲ್ಲಿ ಯಾವುದೋ ಒಂದು ನಾವು ನಾಲಾ ಆಗಿರ್ಬೋದು ಅಥವಾ ಒಂದು ಏನೋ ನೀರಿನ ವ್ಯವಸ್ಥೆಯನ್ನ ಅಲ್ಲಿ ಸುರುಳಿನಗೊಳಿಸ್ಬೇಕಾದ್ರೆ ಕಾನೂನು ಮತ್ತೆ ಅಲ್ಲಿ ಇರುವಂಥ ಪೇಪರ್ಸನ್ನ ನಾವು ನೋಡ್ಬೇಕಾಗತ್ತೆ. ಅದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಇವ್ರು ನಾಲಾ ಮಾಡಕತ್ತಾರ, ಇದು ಸರಿ ಅಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲಾ ಮಂತ್ರಿಗಳವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ತಗೊಳ್ಳೋವರೆಗೂ ಕೆಲಸನ ಸ್ಟಾಪ್ ಮಾಡಂತ ನಮ್ಮ ಜಿಲ್ಲಾ ಮಂತ್ರಿಗಳು ಅದನ್ನ ಆದೇಶವನ್ನು ಮಾಡಿದ್ದಾರೆ. ಇದರಿಂದ ನಮ್ಮಲ್ಲಿರುವಂಥ ಜನರು ಯಾರು ಹೆದರ್ಬೇಕಾಗಿಲ್ಲ. ಯಾವುದು ನ್ಯಾಯಯುತವಾಗೈತಿ ಮತ್ತು ಅಲ್ಲಿ ನಾಲಾ ಇಲ್ಲ ಅಂದ್ರೆ ಅದನ್ನ ಮಾಡ್ಸಕ್ ನಾವು ಒಪ್ಪಿಗೆ ಕೊಡಂಗಿಲ್ಲ. ಯಾರೋ ಆಗ್ಲಿ ಅಲ್ಲಿ ಲೋಕಲ್ ಇರುವಂತವ್ರು ತಮ್ಮ ಮನೆ ಹೋಗುತ್ತನ್ನೋ ಒಂದು ಟೆನ್ಷನ್ ಒಳಗ ಬಹಳ ಚಿಂತಾಕ್ರಾಂತರಾಗ್ಯಾರ. ಭಯಪಡುವಂತದ್ದೇನಿಲ್ಲ. ಅದು ಏನಿದ್ರು ಕೂಡ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ನಾವು ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತೀನಿ. ನಾನು ಪ್ರಭಾವತಿ ಮಾಸ್ತಮಾಡಿ 2023ನೇ ಕಾಂಗ್ರೆಸ್ ಅಭ್ಯರ್ಥಿ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರ. ಈಗಂತೂ ನೋಡಿದ್ರೆ ನೀವು ಎಲ್ಲ ಯುವಕರು 5ನೇ ತಾರೀಕಿನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ, ಆದ್ರೆ ನಾವು ಇನ್ನೊಂದು ಜಿಲ್ಲಾಧಿಕಾರಿ ಮತ್ತು ಇವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಜನರ ಅಭಿಪ್ರಾಯ ಜಿಲ್ಲಾಧಿಕಾರಿನೂ ಜಿಲ್ಲೆಗೆ ಅದು ಅಧಿಕಾರ ಐತೆ ಅವ್ರಿಗೆ ಪೊಲೀಸ್ ಕಮಿಷನರ್ ನಾಳೆ ಏನು ಹೋದಂಥ ಹಿರಿಯರು ಅದಾರಲ್ಲ ಅವ್ರೇನು ನಿರ್ಣಯ ಮಾಡ್ತಾರೆ ಅದ್ರ ಮೇಲೆ. ಈಗ ಭಾಳ ಸಲಹೆ ಸೂಚನೆ ಭಾಳ ಬರ್ತಿರ್ತಾರೆ. ಚಲೋ ಬೆಳಗಾವ್ ಮಾಡ್ದ ಅಂತ ಹೇಳಿ ಬರೋದು ಸಲಹೆ ಇಲ್ಲ 5ನೇ ತಾರೀಕು ಮಾಡೇ ಬಿಡೋಣ ಅಂತ ಹೇಳಿ ಹುಡುಗರು ಹೇಳಂತಾನೆ. ಅಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ದೇಶಕ್ಕೆ ಮಾದರಿಯಾದಂಥ ರಾಜರು, ಅವ್ರು ಉದ್ಘಾಟನೆಗೆ ವಿರೋಧ ಮಾಡತ್ತಾರ. ಇದು ಅದು ಕಾಂಗ್ರೆಸ್ ಸರ್ಕಾರದವ್ರ. ನಾ ಎಂದೂ ರಾಜಕಾರಣ ಮಾಡಕ್ ಹೋಗಿಲ್ಲ. ಇವ್ರು ರಿಜೆಕ್ಟ್ ಮಾಡಿ 1 ವರ್ಷದ ಆದ್ರೂ ನಾವು ಅದನ್ನು ಇದು ಮಾಡಕ್ ಹೋಗಿಲ್ಲ. ನಾವೇನು ರಾಜಕೀಯ ಮಾಡೋದು ಅವಾಗ ಏನು ಮಾಡ್ತಿದ್ದು, ನಾವು ಹೊಳೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಮಾಡ್ರಿ ಅಂತ ಹೇಳಿದ್ವು. ಬೇರೆದವ್ರ ಮೂರ್ತಿಗೆ ಅನುಮತಿ ಕೊಡ್ತೀರಿ, ಸಮಾಜ ಮಾಡೋದ್ರ ಮೂರ್ತಿಗೆ ಯಾಕೆ ಅನುಮತಿ ಕೊಡೋದು ನೀವು? 5ನೇ ತಾರೀಕು ಮಾಡ್ಬೇಕಂತೇಳಿ ಕೌನ್ಸಿಲ್ ಠರಾವಾಗಿತ್ತು. ಹೌದು, ಕೌನ್ಸಿಲ್ ಠರಾದ್ರೆ ಯಾಕೆ ಈ ರೀತಿ ಉದ್ದೇಶ ಮಾಡ್ತಾ ಇದ್ರು? ನೀವು ಅದನ್ನು ಅನಾಲಿಸಿಸ್ ಮಾಡಿ ನಾವು ಜನರಿಗೆ ಅಭಿಪ್ರಾಯ ತರ್ತೀವಿ ಇವತ್ತು. ಸರಿ, ನೀವು ನೋಡಿರ್ಬೋದು. ಈಗ 35 ಯುವಕ ಮಂಡಳಗಳು ಇಲ್ಲಿ ಅನಗೊಳ್ನಾಗಿನ್ನೂ ಇರುವಂಥ 35 ಯುವಕ ಮಂಡಳಗಳು ಮನವಿ ಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ರಿ ಅಂತೇಳಿ. ಈಗ ಪೋಸ್ಟರ್ಗಳು ಹಚ್ಚಿದ್ವು ಎಲ್ಲ ಕಡೆ. ಹಿಂದೆ ಈ ಒಂದು ವಾರ ಹಿಂದನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಐತಿ, ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು. ಯಾವ ಪರ್ಮಿಷನ್ ತಗೊಂಡಿಲ್ಲ, ಹಂಗೆ ಹಚ್ಚಿದ್ರು. ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು, ಎಲ್ಲರೂ ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಆದರೆ ಇವತ್ತು ಸಂಭಾಜಿ ಮಹಾರಾಜರ ಪುತ್ಳೆ ಇರುವಂಥ ಪೋಸ್ಟರನ್ನು, ಶಿವಾಜಿ ಮಹಾರಾಜರ ಇರುವಂಥ ಪೋಸ್ಟರ್ಗಳನ್ನು, ಕಟೌಟ್ಗಳನ್ನು, ಶಿವಾಜಿ ಮಹಾರಾಜರ ವಂಶಜರು ಇರುವಂತಹ ಕಟೌಟ್ ಪೋಸ್ಟರ್ಗಳನ್ನು, ಗುರುವಾರ ಸಂಭಾಜಿರಾವ್ ಬಿಡೇ ಇರುವಂಥ ಪೋಸ್ಟರ್ಗಳನ್ನು ಅವನ್ನೆಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ನಿಂತ ನೋಡೋದು. ಯಾಕಪ್ಪ ತೆಗಿಯಾಕೆ ಹೇಳಿದ್ರು ಅಂತಂದ್ರೆ ಮಹಾನಗರ ಪಾಲಿಕೆ ಅವ್ರು ಕೇಳಿದ್ರೆ ಜಿಲ್ಲಾಧಿಕಾರಿಗಂತೂ ಗೊತ್ತಿಲ್ಲ. ಅವ್ರನ್ನ ಫೋನ್ ಹಚ್ಚಿದಾಗ ಆದ್ರೆ ಯಾರು ಹೇಳಿದ್ದಾರೆ ಇದನ್ನ, ಯಾಕಪ್ಪ ನಿಮಗೆ ಕಾಂಗ್ರೆಸ್ನವರು ಇದೊಂದು ಪೋಸ್ಟರ್ ನಡೀತಾವ. ಓಕೆ, 100 ಪೋಸ್ಟರ್ಗಳಿದೆ, ಬರ್ತ್ಡೇಗಳದು ಹಂಗೆ ಉಳಿದಾವ. ಯಾರ್ಯಾರೋ ಪೋಸ್ಟರ್ ಹಚ್ಚಿದಾರೆ ಅವ್ರನ್ನೆಲ್ಲ ಹಂಗೆ ಹೇಳ್ತಾರೆ. ಈ ಕಾರ್ಯಕ್ರಮ ಸಂಬಂಧಪಟ್ಟಿದ್ದು ಇವರು ಬರೀ ಸ್ವಾಗತ ಅಂತ ಐತಿ, ಅದ್ರ ಡೇಟು ಇಲ್ಲ. ಬರೀ ಮನಾಳದಾರ ಇವ್ರು ಸ್ವಾಗತ ಅಂತ ಅದನ್ನು ನೀವು ಮಾಡೋದಂದ್ರೆ ಹಿಂದೂ ವಿರೋಧಿ ಸರ್ಕಾರ ಐತಿ. ನಿಮ್ದು ಎಷ್ಟು ಪ್ಲೀಸ್ ಮಾಡಂದ್ರಿ ನೀವು? ಏನು ಕಾರ್ಯಕ್ರಮ ಅಂತದಾಗ ಪೋಸ್ಟರ್ಗಳು ತಮ್ಮೊತ್ತಿಗೆ ಅಂದ್ರಿ. ಹಿಂದೂಗಳು ಪೋಸ್ಟರು ಬೇಡ, ಇತಿಹಾಸನಾಗ ಮಹಾಪುರುಷರಾದಂಥ ಅಂತಾರು ಪೋಸ್ಟರ್ಗಳು ಕಂಪೇರ್ ಮಾಡಂದ್ರಿ. ಹೀಗಾಗಿ ಇವತ್ತು ಜನ ನಿರ್ಣಯ ಮಾಡ್ತಾರ. ನಾಳೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿಯಾಗಿ 5ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಚರ್ಚೆ ಮಾಡ್ತೀವಿ.
ಅವ್ರು ಏನಂತಾರ ಸಮಾಜ ಪ್ರಮುಖರು ನೋಡಿ ನಿರ್ಣಯ ಮಾಡೋದು. ಈಗಾಗಲೇ ಬಹಳ ಕಡೆಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡ್ತೇವೆ ನಾವು, ಇಡೀ ರಾಜ್ಯ ಅಂತ ಅನ್ನತಾರ. ಒಂದು ವಿಷಯ ನಿಮಗೆಲ್ಲ ಒಂದು ನಿಮಗೆ ಯಾರ್ಯಾರು ಏನೇನು ಹೇಳತ್ತಾರಲ್ಲ ಮೂರ್ತಿ ಕೆಲಸ ಆಗಿಲ್ಲ ಅಂತೇಳಿ ನಿಮಗೆ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಈಗ ಹೋಗ್ರಿ, ನಾಳೆ ಹೋಗ್ರಿ. ಮೂರ್ತಿ ಎಲ್ಲ ಕೆಲಸ ಮುಗಿರ್ತದ, ಯಾವ ಕೆಲಸ ಬಾಕಿ ಉಳಿದಿಲ್ಲ. ಹೀಗಾಗಿ ಪ್ರಶ್ನೆನೇ ಇಲ್ಲ. ಎರಡನೇದು, ನಾವು ಮಹಾನಗರ ಪಾಲಿಕೆಗಳು ಕಲಾಪ ಪಾಸ್ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ರು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ. ಆಮೇಲೆ ಪೊಲೀಸ್ ಪರ್ಮಿಷನ್ ಪೊಲೀಸರು ನಮ್ಮ NOC ಕೊಟ್ಟಿದ್ದಾರೆ, ಇಲ್ಲಿ ಯಾವುದೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹೀಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದ. ಈಗ ಉದ್ಘಾಟನೆ ಮಾಡಾಗ 5 ತಾರೀಕು ಫಿಕ್ಸ್ ಆಗಿದ್ದದ. ಈಗ ಕೆಲವೊಂದು ಜನ ಅದಕ್ಕೆ ಅಡಚಣೆ ಮಾಡಿದಾರೆ ಅಂತೇಳಿ ಕಾರ್ಯಕ್ರಮ ಕೆಲಸ ಅರ್ಧೋಟ್ ಆಗಿದ್ದದ, ಅದಕ್ಕೆ ಕಾರ್ಯಕ್ರಮ ಮಾಡಬೇಡ್ರಿ ಅಂತೇಳಿ. ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ 13ನೇ ವಂಶಜರನ್ನ ಕರೆಯುವಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಗುರುವಾರ ಸಂಭಾಜಿರಾವ್ ಬಿಡೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಉಳಿಕೆದ ಪ್ರೋಟೋಕಾಲ್ ಪ್ರಕಾರನ ಅದನ್ನು ಕಾರ್ಯಕ್ರಮ ಮಾಡಬೇಕಂತೇಳಿ. ಆದರೆ ಯಾರ ಹೇಳಿಕೆ ಪ್ರಕಾರ ಈಗ ಅದನ್ನ ಕಾರ್ಯಕ್ರಮ ತಡೆ ಹಿಡಿದಾರೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೇಳ್ತಾನೆ, ಇವತ್ತು ಅಲ್ಲಿ ಎಲ್ಲ ಕಾಮಗಾರಿ ಮುಗಿದೈತಿ, ನೀರಿನಿಂದ ತೊಳೆಯಾತಿದ್ರಿ ಒಳಗಿಂದು, ಅದನ್ನು ಬಂದ್ ಮಾಡಿಸಿರಿ. ಈಗ ಹೋಗಿ ಅದನ್ನ ಈ ಅಧಿಕಾರಿಗಳು ಹೋಗಿ ಯಾಕೆ ಸ್ವಚ್ಛ ಇಡಬಾರ್ದು, ಬಂದ್ ಬಿಡುವಂತ. ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನೀವನ್ನ ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.